ರುಚಿ ರುಚಿಯಂದು ಹೋಳ್ಗೆ ಉಂಡು ಬ್ಯಾಸರ ಬಂದಿತ್ತಂದ್ರೆ ಹಿಂಗೆ ಮೆತ್ತಂದು ಈ ಖಾರ ಹೋಳ್ಗೆ ಮಾಡ್ಕೊಂಡು ಉಂಡುರಾಯ್ತ್ರಿ. ಅವರೇ ಉಣ್ಬೇಕು ಇವರೇ ಉಣ್ಬೇಕಂತ ಏನಿಲ್ರಿ, ಸಣ್ಣವ್ರು ಹಿಡಿದು ದೊಡ್ಡವ್ರ ತನ ಎಲ್ಲರೂ ಉಣ್ಬೋದ್ರಿ. ಇದು ಮಾಡ್ಲಾಕ ಮೊದಲು ನಾ ಏನು ಮಾಡ್ತೀನಿ ರೀ, ಇಲ್ಲಿ ಕಣಕ ರೆಡಿ ಮಾಡ್ಕೋತೀನಿ ರೀ. ಒಂದು ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಅದೇ ಬಟ್ಟಲಿಂದ ಒಂದು ಬಟ್ಟಲು ಮೈದಾ ಹಿಟ್ಟು ತೊಗೊಂಡಿನಿ. ಅದ್ರಾಗ ಈಗ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಬಣ್ಣದ ಸಲಕ ಅರಿಶಿನ ಪುಡಿನೂ ಸೇರಿಸ್ಬಿಡ್ತೀನಿ ರೀ. ಇಲ್ಲಿ ಒಂದು 2 ಚಮಚ ಎಣ್ಣೆ ಹಾಕ್ಬಿಡ್ತೀನಂತ್ರಿ. ಅದೇ ಎಲ್ಲ ಏನು ಮಾಡ್ತೀನಪ್ಪ ಅಂದ್ರೆ ಮೊದಲು ಕಲಿಸ್ಕೊತೀನಂತ್ರಿ. ಬೇಕಾದ್ರೆ ನೀವು ಪೂರ್ತಿ ಮೈದಾ ಹಿಟ್ಟಿನಾಗೂ ಮಾಡ್ಕೋಬೋದ್ರಿ, ಇಲ್ಲಾಂದ್ರೆ ಗೋಧಿ ಹಿಟ್ಟಿನಾಗೂ ಈ ಹೋಳ್ಗೆ ಮಾಡ್ಕೋಬೋದ್ರಿ. ಈಗ ಸ್ವಲ್ಪ ನೀರು ಹಾಕೋತಾ ಏನು ಮಾಡ್ತೀನಿ ರೀ, ಹಿಟ್ಟು ನಾದ್ಕೋತೀನಂತ್ರಿ. ಚಪಾತಿಗೆಲ್ಲ ಹಿಟ್ಟು ನಾದ್ಕೋತೇವಲ್ರಿ, ಅದಕ್ಕಿಂತ ಸ್ವಲ್ಪ ಅಳಸಿರ್ಬೇಕ್ರಿ. ಅಂದ್ರೆ ಇಲ್ಲಿ ನಾನು 1/4 ಬಟ್ಟಲು ನೀರು ಬಳಸ್ಕೊಂಡಿನಿ ನೋಡ್ರಿ. ನಾ ಯಾವ ಬಟ್ಟಲಿಂದ ಹಿಟ್ಟು ತೋರಿಸಿದಲ್ಲ ನಿಮಗೆ, ಅದೇ ಬಟ್ಟಲಿಂದ 1/4 ಬಟ್ಟಲು ನಾ ಇಲ್ಲಿ ನೀರು ಬಳಸ್ಕೊಂಡು ಹಿಟ್ಟನ್ನು ನಾದಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇದಕ್ಕೆ ಬಿಟ್ಬಿಡ್ತೀನಿ ರೀ ನೆನಿಲಕ್ಕ. ಒಂದು 15-20 ನಿಮಿಷ ನೆನಿಲಕ್ಕ ಬಿಟ್ಬಿಡ್ಬೇಕ್ರಿ ಮ್ಯಾಲೆ ಮುಚ್ಚಿ. ಈಗ ನಾವು ಹೂರಣ ರೆಡಿ ಮಾಡ್ಕೊಳ್ಳಮ್ರಿ. ಇದೇ ಬಟ್ಟಲಿಂದ ಏನು ಮಾಡೀನಿ ರೀ, 4 ಬಟ್ಟಲು ನೀರು ಈ ಕಡಾಯಿನಾಗ ಹಾಕೀನಿ ರೀ. ಮತ್ತೀಗ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ಬೇಕಾದಟ್ಟು. ಹಾಗೆ ಇಲ್ಲಿ 1 ಚಮಚ ಎಣ್ಣೆನೂ ಹಾಕ್ಬಿಡ್ತೀನಂತ. ಇದಕ್ಕೆ ಕಲಿಸಿ ಕುದಿಲಕ್ಕ ಬಿಟ್ಬಿಡ್ತೀನಿ ರೀ. ಅಲ್ಲಿಂದ ತನಕ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳಮಂತ್ರಿ. ಒಂದು ಸಣ್ಣದ ಮಿಕ್ಸಿ ಜಾರ್ನಾಗ ಇಲ್ಲಿ ಏನು ಮಾಡೀನಿ ರೀ, ಹಸಿ ಮೆಣಸಿನ್ಕಾಯಿ ಸೇರಿಸೀನಿ ರೀ. ಖಾರ ನೋಡಿಬಿಟ್ಟು ಸೇರಿಸ್ಕೊರಿ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಬಿಟ್ಟೀನಿ ರೀ. ಮತ್ತು ಇಲ್ಲಿ ಜೀರಿಗೆ ಹಾಗೆ ಅಜ್ವಾನ್ ರೀ, ಅದೇ ರೀ ಓಂಕಾಳು ಸೇರಿಸೀನಿ ರೀ. ಮತ್ತು ಕರಿಬೇವನ್ನು ಸ್ವಲ್ಪ ಹಾಕ್ಬಿಡ್ತೀನಂತ. ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಹಾಕ್ಬೇಕ್ರಿ. ಮತ್ತಿಲ್ಲಿ ಒಂದು 2 ಚಮಚ ನೀರು ಸೇರಿಸೀನಿ ರೀ. ಎಲ್ಲ ಹಾಕಿದ್ಮೇಲೆ ಈಗ ಇದಕ್ಕೆ ನಾನು ನುಣ್ಣಗೆ ರುಬ್ಕೊಂಡು ತರ್ತೀನಂತ್ರಿ. ತಂದು ಈಗ ಈ ಕುದಿಯೋ ನೀರಾಗ ಏನು ಮಾಡ್ತೀನಿ ರೀ, ಈ ಪೇಸ್ಟ್ ಎಲ್ಲ ಹಾಕ್ಬಿಡ್ತೀನಂತ. ಪೂರ್ತಿ ಎಲ್ಲ ಬಳೆದು ಇದ್ರಾಗೆ ಹಾಕ್ಬಿಡ್ತೀನಂತ್ರಿ. ಸ್ವಲ್ಪ ನೀರು ಹಾಕಿ ಆ ಜಾರ್ನಾಗ ಇದ್ದಿದ್ದೆಲ್ಲ ತೆಗೆದು ಇದ್ರಾಗೆ ಹಾಕ್ಬಿಡ್ತೀನಿ ರೀ. ಹಾಕಾದ್ಮೇಲೆ ಇದಕ್ಕೆ ಏನು ಮಾಡಬೇಕಾಗ್ತದಂದ್ರೆ ನಾವು ಕಲಿಸ್ಬೇಕಾಗ್ತದೆ. ನಾ ಇಲ್ಲಿ ಅರಿಶಿನ ಪುಡಿ ಸೇರಿಸೀನಿ ರೀ. ನಾನು ಮೊದಲೇ ಸೇರಿಸ್ಬೇಕಾಗಿತ್ತು, ನಾನು ಮರ್ತೋಗಿದ್ರಿ, ಹೀಗಾಗಿ ಈಗ ಸೇರಿಸೀನಿ ರೀ. ನಡೀತದೆ, ಏನಾಗಲ್ಲ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸೇರಿಸ್ಬೇಡ್ರಿ. ಅರಿಶಿನ ಪುಡಿ ಹಾಕಲಿಲ್ಲ ಅಂದ್ರೂ ನಡೀತದ್ರಿ. ಈಗ ಚಂದ ಹಿಂಗೆ ಕುದಿಲತ್ತಂದ್ರೆ ಉರಿ ಸಣ್ಣದಿಟ್ಟು ಏನು ಮಾಡ್ಬೇಕ್ರಿ, 2 ಬಟ್ಟಲು ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಬೇಕ್ರಿ. ಅಂದ್ರೆ 2 ಬಟ್ಟಲು ಅಕ್ಕಿ ಹಿಟ್ಟಿಗೆ ನಾನು 4 ಬಟ್ಟಲು ನೀರು ಇಲ್ಲಿ ಯೂಸ್ ಮಾಡೀನಿ ರೀ. ಈ ಅಕ್ಕಿ ಹಿಟ್ಟಿನ ಜಾಗದಾಗ ನೀವು ಬೇಕಾದರೆ ಜೋಳದ ಹಿಟ್ಟನ್ನು ಹಾಕೋಬೋದ್ರಿ, ನಡೀತದ. ಈಗ ಇದಕ್ಕೆ ಸಣ್ಣ ಉರಿನಾಗ ಚಂದ ನಾವು ಕಲಿಸ್ಕೋಬೇಕಾಗ್ತದೆ. 1 ಗಂಟೆ ಇಲ್ದಂಗೆ ನಾವು ಇದಕ್ಕೆ ಕಲಿಸ್ಬೇಕಾಗ್ತದ. ಇದಕ್ಕೇನು ಜಾಸ್ತಿ ಕುದಿಸೋದು ಬೇಕಾಗಿಲ್ಲರಿ. ನಾನು ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ರೀ. ಮಾಡಿ ಏನು ಮಾಡ್ತೀನಪ್ಪ ಅಂತಂದ್ರೆ ಮ್ಯಾಲೆ ಮುಚ್ಚಿ ಇದಕ್ಕೆ ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಿ ರೀ. ಅಲ್ಲಿಂದ ತನಕ ನಮ್ಮದು ಇಲ್ಲಿ ಕಣಕ ಚೆಕ್ ಮಾಡ್ಕೊಳ್ಳಮಂತ್ರಿ. ಚಲೋ ನೆಂದದ. ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡ್ತೀನಪ್ಪ ಅಂದ್ರೆ ಇದಕ್ಕೆ ಚಂದ ನಾದ್ಕೋತೀನಂತ್ರಿ. ಈ ಹಿಟ್ಟಿಗೆ ನಾವು ಎಷ್ಟು ನಾದ್ಕೋತೇವಲ್ರಿ ಅಷ್ಟು ಸಾಫ್ಟಾಗಿ ನಮ್ಮದು ಹೋಳ್ಗೆ ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ್ರಿ. ಈಗ ನಮ್ಮದು ಹೂರಣ್ಣು ಇಲ್ಲಿ ಸ್ವಲ್ಪ ತಣ್ಣಗಾಗ್ಯದ್ರಿ, ಕೈಲಿಂದ ಮುಟ್ಬೋದ್ರಿ. ಒಂದ್ಸಲ ಚಲೋ ನಾದ್ಕೊಂಡು ಇಟ್ಬಿಡ್ತೀನಂತ. ಈಗ ಒಂದು ಉಳ್ಳಿ ತೊಗೋತೀನಂತ್ರಿ ನಾನು. ನಿಮಗೆ ಯಾವ ಸೈಜ್ನಾಗ ಮಾಡ್ಕೊಳ್ಳೋದನ್ನು ಆ ಸೈಜಿಗೆ ತಕ್ಕಂಗೆ ನೀವು ಇಲ್ಲಿ ಉಳ್ಳಿ ಮಾಡ್ಕೋಬೇಕಾಗ್ತದೆ. ಹಾಗೆ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ನಾನು ಹೂರಣ್ಣು ತೊಗೋತೀನಿ. ನಾ ಕಣಕ ಎಷ್ಟು ತೊಗೊಂಡಿನಲ್ರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಲ್ಲಿ ಹೂರಣ್ಣು ತೊಗೊಂಡಿನಿ. ಬೇಕಾದರೆ ನೀವು 2 ಈಕ್ವಲ್ ಕ್ವಾಂಟಿಟಿನಾಗೂ ತೊಗೋಬೋದು, ನಡೀತದೆ. ಒಣ ಹಿಟ್ಟು ಹಚ್ಚಿ ಈಗ ಇದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಹಿಂಗೆ ಬಟ್ಟಲ್ ಥರ ಮಾಡ್ಕೋತೀನಂತ್ರಿ. ಮಾಡಿಕೊಂಡು ಈ ಹೂರಣ್ಣು ತಂದು ಇದ್ರಾಗ ಇಟ್ಬಿಡ್ತೀನಂತ. ಹೋಳ್ಗೆ ಯಾರಿಗೆ ಮಾಡ್ಲಾಕ್ಕೆ ಬರ್ತದೆ ಅವರಿಗೆ ಭಾಳ ಸರಳ ಆಗ್ತದೆ ರೀ. ಹೋಳ್ಗೆ ಪರೋಟ ಎಲ್ಲ ಮಾಡ್ಲಾಕ್ಕೆ ಬರ್ತದಲ್ರಿ, ಅವ್ರಿಗಂತೂ ಭಾಳ ಈಸಿ ಆಗ್ತದೆ ಇದು ಮಾಡೋದು. ಈ ಥರ ಚಂದ ನಾವು ಸೀಲ್ ಮಾಡ್ಕೋಬೇಕಾಗ್ತದೆ. ಈಗ ಯಾವ ಕಡೆ ಸೀಲ್ ಮಾಡಿದ್ದೇವಲ್ರಿ ಅದು ಕೆಳಮುಖ ಮಾಡಿ ನಾವೇನು ಮಾಡಬೇಕಾಗ್ತದಂದ್ರೆ ಒಂದು ಸ್ವಲ್ಪ ಒಣ ಹಿಟ್ಟು ಉದುರಿಸಿ ಅದ್ರ ಮೇಲಿಟ್ಟು ಕೈಲಿಂದ ಸ್ವಲ್ಪ ಹಿಂಗೆ ಚಪೋಟ್ ಮಾಡ್ಕೋಬೇಕಾಗ್ತದೆ ರೀ. ಅಂದ್ರೆ ಹೂರಣ್ಣು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗ್ತದೆ. ಈಗ ಬೆಳ್ಳುಳ್ಳಿ ತೊಗೊಂಡು ಏನು ಮಾಡ್ತೀನಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಈಗ ಲಾಟಿಸ್ಕೊತಾ ಹೋಗ್ತೀನಂತ್ರಿ. ನಾನು ಸ್ವಲ್ಪ ದೊಡ್ಡದೇ ಹೋಳ್ಗೆ ಮಾಡ್ಕೊಳತ್ತೀನಿ ರೀ. ಈಗ ನೀವು ಬಿಗಿನರ್ ಇದ್ರಿ ಅಂತಂದ್ರೆ ಏನು ಮಾಡಿರಿ, ಸಣ್ಣನೇ ಹೋಳ್ಗೆ ಮಾಡ್ಕೊರಿ, ನಡೀತದೆ. ಅದನ್ನು ಇಲ್ಲಿ
ಚಲೋ ದೊಡ್ಡನೇ ಹೋಳಿಗೆ ಮಾಡ್ಲತ್ತೀನಿ ರೀ. ನಾವು ನಡು ಲಾಟಿಸ್ಲಾಕೆ ಹೋಗ್ಬಾರ್ದ್ರಿ. ಈ ತುದಿಗಳಿಗೆ ಅಂದ್ರೆ ಏನು ರೀ ಎಡ್ಜಸ್ಟಿಗೆ ಲಾಟಿಸ್ಕೊತಾ ಹೋದೆವಂದ್ರೆ ನಡು ತಾನೇ ತೆಳ್ಳಗಾಗ್ತದೆ ರೀ. ಈಗ ನಮ್ಮದು ಹೋಳಿಗೆ ಇಲ್ಲಿ ಲಾಟ್ಸೋದು ಆಗ್ಯದ್ರಿ, ಆಲ್ಮೋಸ್ಟ್ ಆಗ್ಯದಿಲ್ಲಿ. ಈಗ ಆ ಕಡೆ ಹಂಚನ್ನು ನಾನು ಕಾಯ್ಲಾಕ ಇಟ್ಟಿದ್ರಿ. ಸಾವ್ಕಾಶ ಶೇಂಗಾಕಾಯಿ ಮೇಲೆ ತೊಗೊಂಡು ಬಿಸಿ ಬಿಸಿ ಹಂಚಿನ ಮೇಲೆ ಹಾಕಬೇಕಾಗ್ತದೆ. ಹಾಕಿ ನಾವು ಮೀಡಿಯಮ್ ಉರಿನಾಗ ಇದಕ್ಕೆ ಪಲ್ಟಾಸ್ಕೊತ ಬೇಯಿಸ್ಬೇಕಾಗ್ತದೆ ರೀ. ಭಾಳ ಜಲ್ದಿ ಬೇಯ್ತಾವ್ರಿ ಇವು, ಚಪಾತಿಗಿಂತನೂ ಜಲ್ದಿ ಬೇಯ್ತಾವ. ಎಣ್ಣೆ ಹಚ್ಲತ್ತೀನಿ ರೀ ಸ್ವಲ್ಪ. ನಾನು 2 ಮಗ್ಗುಲ ಎಣ್ಣೆ ಹಚ್ತೀನಂತ. ಬೇಕಾದ್ರೆ ನಿಮಗೆ ಕಮ್ಮಿ ಎಣ್ಣೆ ಇಷ್ಟ ಅಂದ್ರೆ ನೀವು ಒಂದೇ ಸೈಡ್ ಎಣ್ಣೆ ಹಚ್ಕೋರಿ. ಹಚ್ಕೊಲಿಲ್ಲ ಅಂದ್ರೂ ಅಷ್ಟೇ ಸಾಫ್ಟಾಗಿ ಬರ್ತಾವ್ರಿ. ನೀವು ಒಂದ್ಸಲ ಮಾಡಿ ನೋಡ್ರಿ. ಸರಳನೂ ಅದ ರೀ, ಹಾಗೆ ಅಷ್ಟೇ ಟೇಸ್ಟಿನೂ ಅದ. ನೋಡ್ರಿ ಎಷ್ಟು ಚಂದ ಉಬ್ಬ್ಯಾವಂತ. ಆಯ್ತು ರೀ. ಈಗ ಈ ಥರ ಫೋಲ್ಡ್ ಮಾಡಿ ನಾನು ಏನು ಮಾಡ್ತೀನಿ ರೀ, ಸೈಡಿಗೆ ಎತ್ತಿಟ್ಬಿಡ್ತೀನಂತ್ರಿ. ಉಳ್ದಿವನು ಹಾಗೆ ಎಲ್ಲ ಹೋಳಿಗೆ ಮಾಡಿ ಇಟ್ಟಿನ್ರಿ. ನೀವು ಒಂದ್ಸಲ ಮಾಡಿಟ್ರಿ ಅಂತಂದ್ರೆ ನೀವು ಮುಂಜಾನೆ ಮಾಡಿದ್ರಂದ್ರೆ ಸಂಜೆ ತನೂ ಇಷ್ಟೇ ಸಾಫ್ಟಾಗಿರ್ತಾವ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.